ಜಿಎಂ ವಿಶ್ವವಿದ್ಯಾಲಯದ ಜೈವಿಕ ತಂತ್ರಜ್ಞಾನ ವಿಭಾಗ ಹಾಗೂ ಜಿಎಂ ವೈಜ್ಞಾನಿಕ ನವೋದ್ಯಮ ಮತ್ತು ಸಂಶೋಧನಾ ಸಂಸ್ಥೆಯ ಜಂಟಿ ಆಶ್ರಯದಲ್ಲಿ ಆಗಸ್ಟ್ 6 ಮತ್ತು 7ರಂದು 2 ದಿನಗಳ ಬಯೋವಿಷನ್ 2026 ರಾಷ್ಟ್ರೀಯ ಜೈವಿಕ ತಂತ್ರಜ್ಞಾನ ಸಮ್ಮೇಳನವನ್ನು ಆಯೋಜಿಸಲಾಗಿದೆ ಎಂದು ಜೈವಿಕ ತಂತ್ರಜ್ಞಾನ ವಿಭಾಗದ ಸಹ ಪ್ರಾಧ್ಯಾಪಕ ಡಾಕ್ಟರ್ ಪವನ್ ಕೆಜಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜೈವಿಕ ತಂತ್ರಜ್ಞಾನ ಕ್ಷೇತ್ರದಲ್ಲಿನ ನವೀನ ಸಂಶೋಧನೆಗಳು ಹವಾಮಾನ ವೈಪರೀತ್ಯ ಎದುರಿಸುವ ಸ್ಥಿತಿಸ್ಥಾಪಕತ್ವ, ಆಹಾರ ಭದ್ರತೆ ಹಾಗೂ ಮಾನವ ಆರೋಗ್ಯ ಕುರಿತು ಚರ್ಚಿಸುವ ಉದ್ದೇಶದಿಂದ ಈ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ ಎಂದರು. ಆಗಸ್ಟ್ 6ರಂದು ಬೆಳಗ್ಗೆ 10 ಗಂಟೆಗೆ ವಿಶ್ವವಿದ್ಯಾಲಯದ ಕೇಂದ್ರ ಗ್ರಂಥಾಲಯದ ಎವಿ ಸಭಾಂಗಣದಲ್ಲಿ ನಡೆಯುವ ಸಮ್ಮೇಳನವನ್ನು ಧಾರವಾಡ ಐಐಟಿಯ ಬಯೋಸೈನ್ಸ್ ಮತ್ತು ಬಯೋ ಇಂಜಿನಿಯರಿಂಗ್ ವಿಭಾಗದ ಪ್ರಾಧ್ಯಾಪಕ ಡಾಕ್ಟರ್ ಬದ್ರಿನಾಥ್ ದುಬೆ ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ಕೆಎಲ್ಇ ತಾಂತ್ರಿಕ ವಿಶ್ವವಿದ್ಯಾಲಯದ ಜೈವಿಕ ತಂತ್ರಜ್ಞಾನ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಬಸವರಾಜ ಎಸ್ ಹುನಗುಂದ ಗೌರವ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಜಿಎಂ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಎಸ್ಆರ್ ಶಂಕಪಾಲ್ ಅಧ್ಯಕ್ಷತೆ ವಹಿಸಲಿದ್ದು, ಸಹ ಕುಲಪತಿ ಡಾಕ್ಟರ್ ಎಂ ವೇಣುಗೋಪಾಲ್ ರಾವ್, ಕುಲಸಚಿವ ಡಾಕ್ಟರ್ ಸುನಿಲ್ ಕುಮಾರ್ ಬಿಎಸ್ ಹಾಗೂ ಸ್ಕೂಲ್ ಆಫ್ ಇಂಜಿನಿಯರಿಂಗ್ ನಿರ್ದೇಶಕ ಡಾಕ್ಟರ್ ಪ್ರವೀಣ್ ಜೆ ಉಪಸ್ಥಿತರಿರಲಿದ್ದಾರೆ ಎಂದರು. 2 ದಿನಗಳ ಈ ಸಮ್ಮೇಳನದಲ್ಲಿ ದೇಶದ ವಿವಿಧ ಭಾಗಗಳಿಂದ ಆಗಮಿಸುವ ವಿಜ್ಞಾನಿಗಳು, ಸಂಶೋಧಕರು, ಕೈಗಾರಿಕಾ ತಜ್ಞರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ. ಆಹಾರ ಭದ್ರತೆ, ಸುಸ್ಥಿರ ಕೃಷಿ, ಜೈವ ವೈದ್ಯಕೀಯ ನವೋದ್ಯಮಗಳು, ಪರಿಸರ ಹಾಗೂ ಕೈಗಾರಿಕಾ ಜೈವಿಕ ತಂತ್ರಜ್ಞಾನ, ಆಣ್ವಿಕ ಜೀವಶಾಸ್ತ್ರ, ಆನುವಂಶಿಕ ಇಂಜಿನಿಯರಿಂಗ್, ಜೈವ ಮಾಹಿತಿ ವಿಜ್ಞಾನ ವಿಷಯಗಳ ಕುರಿತು ತಜ್ಞರ ಉಪನ್ಯಾಸಗಳು, ಸಂಶೋಧನಾ ಪ್ರಬಂಧ ಮಂಡನೆ, ಪೋಸ್ಟರ್ ಪ್ರದರ್ಶನ ಮತ್ತು ತಾಂತ್ರಿಕ ಅಧಿವೇಶನಗಳು ಜರುಗಲಿವೆ ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಸಂಸ್ಥೆಯ ಮಾರ್ಕೆಟಿಂಗ್ ಡೀನ್ ಟಿಎಂ ವೀರಗಂಗಾಧರ್ ಸ್ವಾಮಿ, ಡಾಕ್ಟರ್ ಪ್ರದೀಪ್, ಡಾಕ್ಟರ್ ಸ್ವರೂಪ್ ಕೆ ಹಾಗೂ ವಸಂತ್ ಕುಮಾರ್ ಉಪಸ್ಥಿತರಿದ್ದರು. 6 ಮತ್ತು 7ನೇ ತಾರೀಕು ನ್ಯಾಷನಲ್ ಕಾನ್ಫರೆನ್ಸ್ ಅಡ್ವಾನ್ಸಿಂಗ್ ಬಯೋಟೆಕ್ನಾಲಜಿ ಇನೋವೇಷನ್ಸ್ ಫಾರ್ ಕ್ಲೈಮೇಟ್ ರೆಸಿಲಿಯನ್ಸ್, ಫುಡ್ ಸೆಕ್ಯೂರಿಟಿ ಆ್ಯಂಡ್ ಹ್ಯೂಮನ್ ಹೆಲ್ತ್ ಈ ಟಾಪಿಕ್ ಮೇಲೆ ನಾವು ಕಾನ್ಫರೆನ್ಸ್ನ ಹಮ್ಮಿಕೊಂಡಿದ್ದೀವಿ. ಸೊ ಈ ಕಾನ್ಫರೆನ್ಸಲ್ಲಿ ನಮಗೆ ಆಹಾರ ಭದ್ರತೆ ಮತ್ತು ಹವಾಮಾನ ವೈಪರೀತ್ಯ ಏನು ಬದಲಾವಣೆ ಆಗ್ತಾಯಿದೆಯಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಏನು ನಮ್ಮ ಸಂಶೋಧನಾ ವಿದ್ಯಾರ್ಥಿಗಳು ರಿಸರ್ಚ್ ಮಾಡಿರ್ತಾರಲ್ಲ ಅದನ್ನು ಪ್ರಬಂಧನ ಅವರು ಮಂಡಿಸ್ತಾರೆ. ಅದ್ರ ಜೊತೆಗೆ ಈಗ ದೇಶ ಅನುಭವಿಸ್ತಾ ಇರೋ ಫುಡ್ ಸೆಕ್ಯೂರಿಟಿ ಆಮೇಲೆ ಹ್ಯೂಮನ್ ಹೆಲ್ತ್ ಏನು ಎಫೆಕ್ಟ್ ಆಗ್ತಾಯಿದೆ ಅದ್ರ ಬಗ್ಗೆನೂ ಕೂಡ ಬಂದುಬಿಟ್ಟು ನಮ್ಮಲ್ಲಿ ಪ್ರಬಂಧವನ್ನು ಮಂಡಿಸ್ತಾರೆ. ನಮಗೆ ಸುಮಾರು 75 ರಿಸರ್ಚ್ ಪೇಪರ್ಸ್ಗಳು ಬೇರೆ ಬೇರೆ ಭಾಗಗಳಿಂದ, ಭಾರತದ ಬೇರೆ ಬೇರೆ ಭಾಗಗಳಿಂದ ಬಂದಿದ್ದಾವೆ. ಸೊ ಅದರಲ್ಲಿ ನಾವು ಆಲ್ರೆಡಿ ಹೇಳಿರೋ ಥರ ಅಗ್ರಿಕಲ್ಚರ್ ಬಯೋಟೆಕ್ನಾಲಜಿಯಲ್ಲಿ ಬಂದಿದೆ, ಮೆಡಿಕಲ್ ಬಯೋಟೆಕ್ನಾಲಜಿ, ಎನ್ವಿರಾನ್ಮೆಂಟಲ್ ಬಯೋಟೆಕ್ನಾಲಜಿ, ಫುಡ್ ಬಯೋಟೆಕ್ನಾಲಜಿ ಮತ್ತು ಇಂಡಸ್ಟ್ರಿಯಲ್ ಬಯೋಟೆಕ್ನಾಲಜಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕಂಪ್ಯೂಟೇಷನಲ್ ಬಯೋಟೆಕ್ನಾಲಜಿ, ಇದರ ಮೇಲೆ ನಮಗೆ ಪ್ರಬಂಧಗಳು ಬಂದಿದ್ದಾವೆ. ನಮಗೆ ಭಾರತದ ಹೆಸರಾಂತ ವಿಜ್ಞಾನ ಸಂಸ್ಥೆಯಾದ IISc ಬೆಂಗಳೂರು, CSIR, CFTRI ಮೈಸೂರು ಮತ್ತು ವೆಲ್ಲೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಮಹಾರಾಷ್ಟ್ರ, ಕೇರಳ ಮತ್ತು ತುಂಬ ಬೇರೆ ಬೇರೆ ಭಾಗಗಳಿಂದ ನಮಗೆ ಪೇಪರ್ಗಳು ಬಂದಿದ್ದಾವೆ. ಸೊ ಇದನ್ನು ಮಾಡ್ತಾ ಇದ್ದೀವಿ 6ನೇ ತಾರೀಕು ಮತ್ತು 7ನೇ ತಾರೀಕು, ಇದೇ 6ನೇ ತಾರೀಕು 7ನೇ ತಾರೀಕು ಆಗಸ್ಟ್. ಇದರಲ್ಲಿ ಬಯೋವಿಷನ್ 2026 ಅಂತ ಅದರ ಹೆಸರು, ಬಯೋವಿಷನ್ 2026 ಅಂತ. ಇದರಲ್ಲಿ ಏನೇನೆಲ್ಲ ನಾವು ಡಿಸ್ಕಸ್ ಮಾಡ್ತೀವಿ ಅಂದರೆ, ಈಗಿನ ಒಂದು ಪರಿಸರ ಎನ್ವಿರಾನ್ಮೆಂಟ್ ಚೇಂಜಸ್ ಏನೇನು ನಡೀತಾ ಇದೆ ಅದ್ರ ಬಗ್ಗೆ, ಆಮೇಲೆ ಫುಡ್ ಸೆಕ್ಯೂರಿಟಿ ಬಗ್ಗೆ, ಅದಾದಮೇಲೆ ಹೆಲ್ತ್ ಇಶ್ಯೂಸ್ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ಈ ಒಂದು ಸಮ್ಮೇಳನದಲ್ಲಿ ಡಿಸ್ಕಷನ್ ಆಗುತ್ತೆ. ಆಮೇಲೆ ಇದರಲ್ಲಿ ಹೆಸರಾಂತ ಸೈಂಟಿಸ್ಟ್ಗಳು, ಆಮೇಲೆ ರಿಸರ್ಚರ್ಸು, ಆಮೇಲೆ ವಿದ್ಯಾರ್ಥಿಗಳು ಇವರೆಲ್ಲ ಪಾಲ್ಗೊಳ್ತಿದ್ದಾರೆ 6ನೇ ಮತ್ತು 7ನೇ ತಾರೀಕು ಆಗಸ್ಟ್ 2026